ಮಗ ಮಗ ತಾತ ಏನ್ ತಾತ. ಓ ಇಲ್ಲೋ ನೋಡ್ದಂಗದಲ್ಲ ಇದು ನೀ ಮೊಕಬ ಎತ್ತವೋ ನೋಡ್ದಂಗದಲ್ಲ ಹಾಳಾತ್ ಜ್ಞಾಪನ ಬರ್ತಾ ಇಲ್ಲ. ಓ ತಾಳು ಜ್ಞಾಪ ಅನ್ಸ್ಕೊತೀನಿ. ಓ ಈ ಕೆವಡಮ್ಮ ಅವ್ರಲ್ಲ ಅವರ ಮಗನ ತಾನೆ ನೀನು. ಉಂಕಣ್ ತಾತ. ಓ ಎಲ್ಗೋಗಿದ್ಯವ? ಓಹವ ನೋಡಕ್ಕೆ ಒಳ್ಳೆ ಥರ ಇದೆಯೇ. ಓ ಮನೆ ಬಿಟ್ಬಿಟ್ಟೋದ್ರು ನೀನೇ ತಾನೆ. ಉಂಕಣ್ ತಾತ ನಾನೇ ಕಣ್ತಾತ. ನಾನೇ ಮಣ್ತಿನ ಕೆಲಸ ಮಾಡ್ಬಿಟ್ಟೆ ಕಣ್ತಾತ. ಹಾಗಿದ್ದಾಗೋಗ್ಲಿ ಏನು ಮಾಡೋಕ್ಕಾಗಲ್ಲ. ಎಲ್ಲ ನಿನ್ ಗಂಡ ಎಲ್ಲಿ ತಾತ ನನ್ನ ಗಂಡ ಮೋಸ ಮಾಡ್ಬಿಟ್ಟ ಕಣ್ತಾತ, ಮೋಸ ಮಾಡ್ಬಿಟ್ಟ. ನಾನು ಯಾವ ಬಾಯಲ್ಲಿ ಹೇಳಿ ತಾತ. ಒಳ್ಳೆ ಚೆನ್ನಾಗಿರೋ ಗಂಡು ನೋಡಿ ಹೂವೆಲ್ಲ ಮುಡಿಸಿ ಚಿನ್ನ ಒಡವೆನೆಲ್ಲ ಮಾಡಿಸಿದ್ರು ತಾತ. ನಂಗೆ ಗೊತ್ತಿಲ್ಲದಿರೋಳಿಗೆ ಏನೇನೋ ತಲೆ ಕೆಡಿಸ್ಬಿಟ್ಟು ಮದುವೆ ಆಗ್ದಿರ ನಂಗೆ ಮಾಡಿ ಕರ್ಕೊಂಡು ಏಡ್ಸ್ಕೊಂಡು ಹೊಂಟೋಗ್ಬಿಟ್ಟ ಕಣ್ತಾತ. ಆಮೇಲೆ ಗೊತ್ತಾಯ್ತು ತಾತ ಮನೆಯವ್ರನ್ನೆಲ್ಲನೂ ಬಿಟ್ಬಿಟ್ಟಿರೋದು ಎಷ್ಟು ಕಷ್ಟ ಅಂತ. ಹಂಗುವೆ ಹೋದ್ರು ಹೋಗಿಲಿ ಅಂದ್ಬಿಟ್ಟು ನಾನು ಪ್ಯಾಟಿಗೆ ಸೇರಿಸ್ಕೊಂಡು ಕೆಲಸನೆಲ್ಲ ಮಾಡಿ ನಾನೇ ಬಾಡಿಗೆ ಕಟ್ಕೊಂಡು ನಾನೇ ಎಲ್ಲನೂ ನೋಡ್ಕೊಂಡು ಹೋಯ್ತಿದ್ದೆ ತಾತ. ಅವ್ರವ್ವ ಅವರ ತಂಗಿ ಎಲ್ಲವ ಹಳ್ಳಿಲಿದ್ರು. ಅವ್ರನ್ನೂ ಕರ್ಕೊಬಂದು ಇರಿಸ್ಕೊಂಡು ಕೆಲಸ ಮಾಡ್ದಾನೆ ಸಾಲ ಸೂಲ ಮಾಡ್ಕೊಂಡು ಹೊಸಿ ಪ್ರಾಬ್ಲಮ್ ಅಲ್ಲ ತಾತ. ಅದಕ್ಕೆ ಕೇಳೋಕ್ಕೆ ಮಾಡೋಕ್ಕೆಲ್ಲ ಹೋಗಿದ್ಕೆ ನನಗೆ ಹೊಡೆದು ಬಡ್ದು ಒಂದಿನ ಈಚೆ ಹಾಕಿ ಮನೆ ಒಳಗೂ ಸೇರಿಸ್ತೀರ ಮಳೆಯಲ್ಲೆಲ್ಲ ನೆಂದೆ. ಅದಕ್ಕೆಲ್ಲ ಅಷ್ಟಕ್ಕೆ ಇವ್ರು ಏನಾರೇ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಎದ್ರುಕೊಂಡು ಬರೋದು ಬೇರೆ ಬಂದ್ಬಿಟ್ಟೆ ತಾತ. ಯೋಚನೆ ಮಾಡ್ತಾವ್ನಿ ಇಲ್ಲ ವಾಪಸ್ಸು ಅವನ ತಕ್ಕೆ ಹೋಗೋಣ ಎಲ್ಲಿಗೆ ಹೋಗೋಣ ಅಂತ ಹೊಸಿ ಯೋಚನೆ ಮಾಡ್ತಾ ಇರಕ್ಕಂತ. ಯವ್ವ ಅದಕ್ಕೆ ಕೆದ್ಕೊಂಡಿಯವ. ಅದಕ್ಕೆ ಕೆದ್ಕೊಂಡು ಅದಕ್ಕೆ ತಾನೇ ಅಪ್ಪ ಊದಿರು. ಒಂದು ಗಂಡು ಬಂದಾಗ ಅವ್ರ ಮನೆ ಏನ ಮಠ ಏನ ಹೆಂಗಿದ್ರು ಏನು ಅಂತ 100 ಸಲ ಯಾಕೆ ಯೋಚನೆ ಮಾಡೋರು ಹೇಳು. ನಮ್ಮ ಮಕ್ಕಳು ಕಷ್ಟ ಸುಖ ಸಿಕ್ಕಾಬಿಡ್ತವೆ. ಇರೋ ಗಂಟ ನಮ್ಮ ಮಕ್ಕಳನ್ನ ಒಂದು ದಾರಿ ಮಾಡಬೇಕು ಅಂತ ನೋಡಿ ದುಡ್ಕಿ ನಿರ್ಧಾರ ತಗೊಬಿಟ್ಟಾರೆ. ಹಿಂಗೆ ಜೀವನ ಹಾಳು. ಈಗ ನೋಡಿ ಕಣ್ಣೀರಲ್ಲಿ ಕೈ ತೊಳಿತಿ. ಕುಳ್ಳ 4 ಜನಕ್ಕೆ ಬೇಕಾದವನು, ನಿಮ್ಮ ಅಣ್ಣಂದಿರು ಬೇಕಾದವರು, ನಿಮ್ಮಪ್ಪ ಬೇಕಾದವನು, ಕ್ಯಾವಡಮ್ಮ ಅಂದ್ಬಿಟ್ರೆ ಊರಿಗೆ ಬೇಕಾದದು ಗೊತ್ತಾ. ಎಂತರ್ಗೂ ಬುದ್ಧಿ ವಿದ್ಧಿ ಹೇಳಕ್ಕೆ ನಿಮ್ಮ ತಾತ ಯಜಮಾನಾಗಿ ಹೋಯ್ತಿದ್ದಾಗ ಗೊತ್ತಾ. ಅಂತ್ಯವ್ರ ಮನೇಲಿ ಹಿಂಗೆ ಆಗ್ಬಿಟ್ಟಾಗ ಅವ್ರು ಹೆಂಗೆ ತಲೆ ಎತ್ಕೊಂಡು ತಿರ್ಗಾಡ್ಬೇಕು ಹೇಳು. ಈಗ ಸರಿ ಈಗ ನಿನ್ನ ಗಂಡನಿಗೆ ಹಿಂಗೆಲ್ಲವ ಕಷ್ಟ ಕೊಡ್ತಾನೆ ಅಂತ ನಿಮ್ಮ ಅವ್ವಪ್ಪು ಹೇಳ್ಕೊಂಡಿಲ್ವಾ? ತಾತ ನಾನು ಹೆಂಗ್ ಬಂದು ಆವತ್ತಿಂದ ಫೋನು ಮಾಡಿಲ್ಲ ಏನು ಮಾಡಿಲ್ಲ ತಾತ. ನಿಮ್ಮ ಅವನಿಗೂ ಮಾಡಿಲ್ವಾ? ಅವನಿಗೆ ನಾನು 2 ಸಲ ನಂಬರ್ ತಗೊಂಡು ಮಾಡಿದೆ. ಅವನೇ ಬೋದ್ಬಿಡ್ತು, ಫೋನು ತೆಗಿನಿಲ್ಲ ಏನೂ ಇಲ್ಲ. ಅದಕ್ಕೆ ನಾನು ಅವ್ವ ಫೋನಲ್ಲೇ ಮಾತಾಡಿಲ್ಲ. ನನ್ನ ಹತ್ರಕ್ಕೆ ಹೋದ್ರು ಮಾತಾಡ್ಸಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಾವ್ನಿ ಎಲ್ಗೋಗನೆ ಏನು ಮಾಡನೆ ಬದುಕಿ ಇರಬಾರ್ದು ಅಂತ ಅನಿಸ್ಬಿಟ್ಟದೆ ತಾತ ನನಗೆ. ಇಲ್ಲ ಸುಮ್ಕಿರ ಬಿಡ್ಬಿಡ. ಸರಿ ಲೋಪರ್ ಸೋಳೆ ಮಗ ಬೋಳಿ ಮಗ ಬಡ್ಡಿ ಐದ ಏನಂದ ನಂದನು ತಾತ ಸುಮ್ಮನೆ ಸಿಕ್ಕುತ್ತವೆಲ್ಲ ಸಾಲ ಸಾಲ ಸಾಲ. ಎಲ್ಲ ಸಾಲನು ನಾನೇ ತೀರ್ಸ್ಕೊಂಡು ಬರಬೇಕು ತಾತ. ಏನು ಮಾಡನೆ ತಾತ ನಾನು ಏನು ಮಾಡನೆ ಹೇಳು ನೀವೇ. ಏನು ಮಾಡೋದು ಅಂತಲೇ ಯೋಚನೆ ಮಾಡ್ತಾ ಕೂತೀವಿ. ನಾನು ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬಿಡಕನವ. ನಾನೆಲ್ಲೋ ಪಾಪ ನೀನೆಲ್ಲೋ ಹೊಂಟೋಗ್ಬಿಟ್ಟಿವಿ ಏನೋ ದೇವರು ನನ್ನ ಅದಕ್ಕೆ ತಪ್ಪಿಸ್ತು ಅಂತ. ಒಂದು ಬಸ್ ಹತ್ತದ ಆ ಬಸ್ ಏನಾಗೋಯ್ತು ರಸ್ಸು ಕಾಲಿಟಕ್ಕೆ ಜಾಗಿಲ್ಲ ಫ್ರೀ ಬಸ್ಗೂ ಹತ್ಕೋವೆ. ಬರೀ ಹೆಂಗ್ಸ್ರುಗಳೇ ಅವ್ರೆ. ಅದಕ್ಕೆ ಏನು ಮಾಡ್ಬಿಟ್ಟು ಹಿಡಿದ್ಬಿಟ್ಟೆ ನಾನು. ಇದು ಖಾಲಿ ಬಸ್ ಬಂದು ನಿಂತ್ಕೊತಲ್ಲ ಕೂತ್ಕೊಂಡು ಯಾಕೋ ಒಂಚೂರು ನೀರು ಕುಡಿಬೇಕಾಗಿತ್ತು. ಅದಕ್ಕೆ ನೀನು ಕೇಳಿದೆ ನೋಡು. ಕೇಳಿದ್ಕುವೆ ಒಂದು ಪಾಪ ಏನೋ ಒಂದು ಒಳ್ಳೇದಾಗ್ತದೆ ನೋಡವ. ಒಂದು ಮಾತು ಹೇಳ್ತೀನಿ ನಾನು. ಈ ತಾತ ಹಿಂಗೆ ಅಂತಾನೆ ಅಂತ ಅನ್ಕೋಬೇಡ. ತಪ್ಪು ಮಾಡ್ಬಿಟ್ಟಿದ್ದಿ ಏನು ಮಾಡೋಕ್ಕತ್ತದು ಈಗ ಹೇಳು. ನೀನು ಹೇಳು. ಮುಳ್ಳು ಮೇಲೆ ಸೀರೆ ಹಾಕ್ಬಿಟ್ರೆ ನಾವು ಮೆಲ್ಲ ಬಿಡ್ಸ್ಕೋಬೇಕು. ಎಳೆಗೆ ಹೋದರೆ ಸೀರೆನೇ ಹರಿದೋಗ್ಬಿಡ್ತದೆ ಅಲ್ವಾ. ಹಾಗೆ ನಾವು ಈಗ ಏನು ಮಾಡಬೇಕು ಅಂದರೆ ಬಾ ನಾನೇ ಬರ್ತೀನಿ ಜೊತೆಗೆ ನಿಮ್ಮ ಮನೆ ಕರ್ಕೊಂಡು ಎಲ್ಲರಿಗೂ ಹೇಳಿ ಮಾಡಿ ಬಿಟ್ಬಿಟ್ಟು ಬರ್ತೀನಿ. ತಲೆ ಕೆಡ್ಸ್ಕೊಬೇಡ. ನಿನ್ನ ಜೀವ ಇದ್ದರೆ ಬದುಕ್ಬೋದು. ಯಾವ ಥರ ಏನು ಮಾಡೋಕ್ಕಾಗಲ್ಲ. ಹಣೆ ಬರ ಏನೋ ತಪ್ಪು ಮಾಡಬೇಡ. ತಪ್ಪು ಮಾಡಿಬಿಟ್ಟೆ. ಇನ್ನೊಂದು ಸತಿ ಯಾರು ಎದುರಿಗೆ ಮಾಡೋಕ್ಕೆ ಹೋಗ್ಬೇಡ್ದು ಸರಿವಾ. ಬಾ ನಾನು ಊರಿಗೆ ಬರ್ತಾನೆ ಕತೆ. ನಿಮ್ಮ ಅಪ್ಪ ಅವನ ಜೊತೆ ಅಣ್ಣನ ಜೊತೆ ನಾನೇ ಮಾತಾಡಿ ಬಿಡ್ತೀನಿ ಬಾ. ಬೇಡ ತಾತ ಬೇಡ. ನನ್ನ ಮಗ ಓದ್ಕೊಂಡು ನಾನು ಹೆಂಗೆ ಹೋಗಿ ಮುಂದೆ ನಿಂತ್ಕೊಳ್ಳಿ ತಾತ. ಬೇಡ ಕಡ್ತಾತ ಇಳಿದ್ಬಿಡ್ತೀನಿ ಬಿಡಿ ಬಸ್. ಬೇಡ ಕತೆ ಹೋಗಿ ಒಳೆ ಪಳೆ ಬಿದ್ರು ಸರಿ. ಅವ್ರ ತಕ್ಕ ಮಾತ್ರ ನಾವು ಇಕ್ಕಿಲ್ಲ. ದಡ್ಡಿ ಥರ ಆಡ್ತಿದ್ದಿಲ್ಲ ನೀನು. ದಡ್ಡಿ ಥರ ಎಂತೆಂಥ ಕಳ್ಳರುಗಳೆಲ್ಲ ಬದುಕ್ತಾ ಕೂತಾರೆ ಪ್ರಪಂಚದ ಮೇಲೆ. ಹಿಂಗೆ ಆಡ್ತಿದ್ದೆಲ್ಲ ಏನು ಕಳ್ತನ ಮಾಡ್ಕೊಂಡು ಹೋಗಿದೆಯಾ ಏನೋ. ಆಯಿತು ಹೋಯ್ತು ಬಿಟ್ಟಾಕೋತಾಗ ಏನು ಮಾಡೋಕ್ಕಾಗಿಲ್ಲ. ಏನು ಯಾರ್ಯಾರನ್ನು ಕಟ್ಕೊಂಡು ಹೋಗಿದೆಯಾ ಜಾತಿಯಸ್ತರು ಕಟ್ಕೊಂಡು ಹೋಗಿದ್ದೀವಿ. ಏನು ಮಾಡೋಕ್ಕಾಗಿಲ್ಲ. ಏನೋ ಒಂದು ಮಾತಾಡೋದ ತಲೆ ಕೆಡಿಸ್ಕೊಬೇಡ. ನೀರು ತಂದಿದೀಯವ? ಇಲ್ಲ ಕಂತಾತ ತಂದಿಲ್ಲ. ತರದ್ದು ಸಿಕ್ಕಿಲ್ಲ ತೆಗೆ ಪಾಪ. ಸುಮ್ಮನಿರು ಹೊಳ್ಬೇಡ ಕಡ್ದು ಸೀಟು ಹೊಳ್ಬೇಡ ಇರೋವ. ಅದೇ ನಿನ್ನ ಮದುವೆ ಕರ್ಕೊಂಡು ಹೋದ್ನಲ್ಲ ಎಷ್ಟು ಜನ ಅವರು? ತಾತ ಒಬ್ಳು ತಂಗಿ ನವೀನ ಒಬ್ಬ. ಆಮೇಲೆ ಅವ್ರ ಅಪ್ಪ ಇಲ್ಲ ಅವ್ರ ಅವ್ವ. ಜಿಮ್ಗೆ ಮೇಲೆ ಇದ್ದದ ಗೊತ್ತಿಲ್ಲ ತಾತ. ಅವ್ರು ಸ್ವಂತ ಊರಿಗೆ ಕರ್ಕೊಂಡು ಹೋಗಿಲ್ಲ ನನ್ನ. ಒಂಥರ ಸಿಟಿ ಪಕ್ಕದಲ್ಲಿ ಒಂದು ಹಳ್ಳಿ ಅದೇ. ಹಳ್ಳಿ ಕರ್ಕೊಂಡೋಗಿದ್ದು ಬಾಡಿಗೆ ಕಮ್ಮಿ ಅಂದ್ಬಿಟ್ಟು ಹಳ್ಳಿಗೆ. ಅದು ಚೆನ್ನಾಗಿದ್ದಿಲ್ಲ. ಹಂಗೆ ನಮ್ಮ ಊರು ಪಕ್ಕದ ಒಬ್ಳು
ಪವಿ ಅಂತ ಇದ್ಲು ಪಾಪ. ಅವಳು ಭಾರಿ ಸಹಾಯ ಮಾಡ್ತಿದ್ಲು. ನಮ್ಮ ಮನೇನೋ ಅವ್ರ ಮನೆ ತಕ್ಕ ಹೋಗಿ ಜಗಳ ಎಲ್ಲನೂ ಆಡ್ಬಿಟ್ಟು ಅವಳ ಗಂಡ ಅವಳಿಗೂ ಹೊಡೆದು ಅವಳು ಬರಬೇಡ ಅಂತ ಅಂದ್ಬಿಡ್ಲು ನನ್ನವೇ ಪಾಪ. ಅಯ್ಯೋ ಹಂಗಾರೆ ಭಾರಿ ಕೇಡಿ ನನ್ನ ಮಗನಾಗದೆ ನಿನ್ ಗಂಡ. ಮಳ್ಳ ಮಳ್ಳ ಭಾರಿ ಒಳ್ಳೆವ್ ನನಗೆ ನಾಟಕ ಆಡ್ದ. ಆಮೇಲೆ ಗೊತ್ತಾಯ್ತು ಅವ್ನ ಬಂಡವಾಳ ಏನು ಅಂತ. ಇವತ್ತು ನಾನು ರಾಣಿಯಂಗೆ ಬದುಕನು ಹಾಳು ಮಾಡ್ಬಿಟ್ಟ. ನನಗೆ ನನ್ನ ಮದುವೆ ಕರೆದ್ರ ಅಣ್ಣನ ಮದುವೆ ಐತೆ ತಾತ. ಯಾವಾಗ ತಾತ? ಅದ್ದೂರಿಯಾಗಿ ಮಾಡಿದ್ರು ಮದ್ವೆ ಅಂತೂ ಅದ್ದೂರಿಯಾಗಿ ಮಾಡಿದ್ರು. ತಾತ ಎಣ್ಣೆ ಯಾರು ತಾತ? ಅಯ್ಯೋ ನಿಮ್ ಗಿರ್ಜತೆ ಮಗಳು ಭಾರಿ ಲಕ್ಷಣವಾಗವಳೆ. ಓಹೋ ಎಂತ ಕಾಲು, ಎಂತ ಮುಖ, ಎಂತ ಕಣ್ಣು, ಎಂತ ಮೂಗು, ಲಕ್ಷಣವಂತೆ. ಏನಾದ್ರೂ ಒಂಚೂರು ಕೂದು ಉದ್ದಾಗ್ಬಿಟ್ಟಿದ್ರೆ ಚೆನ್ನಾಗಿ ಕಾಣೋಳೇನೋ, ಮಾತ್ರ ಕೂದಲು ಮಾತ್ರ ಹಂಗೆ ಭಾರಿ ಲಕ್ಷಣವಂತೆ. ಓಹೋ ಏನು ಮಹಾಲಕ್ಷ್ಮಿ ಇದ್ದಂಗೆ ಅವಳೆ. ನಾನು ಹೋಗಿದ್ದೆ ಮದುವೆಗೆ, ಭಾರಿ ಜೋರ ಮದುವೆ ಮಾಡಿದ್ರು, ಸಖತ್ತ ಮಾಡಿದ್ರು. ಹಂಗಾರೆ ಮದುವೆಗೂ ಹೇಳಿಲ್ವ ನಿಮ್ಮ ಮಂಜಿರು? ತಾತ ನನಗೆ ನೀನೇ ಹೇಳ್ತಾ ಇರೋದು, ನನಗೆ ಯಾರು ಹೇಳಿಲ್ಲ. ನನಗೆ ಮದುವೆ ಆಗಿರೋದೇ ಗೊತ್ತಿಲ್ಲ ಕಂತಾತ. ಬೇಡ ಕಂತಾತ, ಕೆಟ್ಟಿ ಅಪ್ಪನ ಮನೆಗೆ ಹೋಗಿ ಸೇರ್ಕೋಬೇಡ್ದು. ಅದಕ್ಕೆ ಅವ್ರ ಚೆನ್ನಾಗಿರ್ಲಿ, ನಮ್ಮಿಂದ ಯಾಕೆ ಅವ್ರಿಗೆ ನಾವು. ಮುಚ್ಚು ಬಾಯ ನೀನು. ಓ ಹಿಂಗೆ ಅನ್ಕೊಬಿಟ್ರೆ ಹೆಂಗೆ? ಒಂದು ಕಷ್ಟ ಬಂದಾಗ ಸುಖ ಬಂದಾಗ ಅದಕ್ಕೇರು ಅಂದ್ರೆ ಅವ್ರೇನು ಹುಲಿಗಳ ಸಿಂಹಗಳು? ಅಪ್ಪನ ಮನೆಗೆ ಹೋದ್ರೆ ಇನ್ನೆಲ್ಗೆ ಓದಿ ಸುಮ್ಮನಿರವ, ತಾಳ್ಮೆ ಮಾಡು. ಏನೋ ನಿನ್ನ ಗಂಡ ಒಂದು ಸ್ವಲ್ಪ ಬುದ್ಧಿವಂತನಾಗಿ ಅವನೇ ಬಂದಿನ ಕರ್ಕಿರ್ಕೊಂಡು ಹೋದ್ರು ಹೋಯ್ತಾನೆ. ಹಾಗೇನು ಮಾಡಿ ಈಗ ಸತ್ತೋಗ್ಬಿಟ್ರು ಬಂದೀಯಾ? ಇರೋದೇ ಒಂದು ಜನ್ಮ, ಒಂದು ಸೋಯ್ತೀವಿ ಒಂದು ಬತ್ತೀವಿ ಅಷ್ಟೇ. ಆ ಇರೋ ಗಂಟೆ ಕರೆಕ್ಟಾಗಿ ಇದ್ದು ಹೋಗ್ಬೇಕು. ಭಗವಂತ ಕರ್ಕೊಳ್ಳೋ ತನಕ ಸಾಯ್ತೀನಿ ಮಾಡ್ತೀನಿ ಅಂತ ಅನ್ಬಾರ್ದು. ಸಾಯೋ ಪ್ರಯತ್ನ ಮಾತ್ರ ಮಾಡಕ್ಕೆ ಹೋಗ್ಬೇಡ್ದು, ಗೊತ್ತಾ? ಅಳಬೇಡ, ಸುಮ್ಕಿರೋ ಹೇಳಕ್ ಹೋಗ್ಬೇಡ. ಏನು ಪರ್ಮೆಂಟಾಗಿ ಅಲ್ಲೇ ಇದೆಯಾ? ನಿನ್ನ ಗಂಡ ಬುದ್ಧಿವಂತನೇ ಆಗಕ್ಕಿಲ್ವ ಅವನು? ಬಂದು ಕರ್ಕೊ ಹೋಯ್ತಾನೆ, ಸುಮ್ಮನಿರು, ಯಾಕೆ ತಲೆ ಕೆಡ್ಸ್ಕೊಂಡು. ಈಗ ಸ್ವಲ್ಪ ದಿವಸ ಹೋಗು, ಏನು ಮಾಡೋಕ್ಕಾಗಲ್ಲ. ಈಗ ಒಬ್ಬಳೇ ಒಂಟಿತನವಾಗಿ ಎಲ್ಲಿ ಬದುಕಿ, ಯಾರು ಇಲ್ದಿರಲ್ಲ, ಯಾಕೆ ಬದುಕಿಯಾ? ಇರು, ಒಂದು ಬುದ್ಧಿಗಿದ್ದು ಹೇಳ್ಕೊಂಡು ಒಂದು ನ್ಯಾಯ ತೀರ್ಮಾನ ಮಾಡಿ ಹೋಗಾಯ್ತದೆ. ಸರಿ ಇಲ್ಲ, ಅಲ್ಲಿ ಇಲ್ಲಿ ನಿಂತ್ಕೊಳ್ಳೋದು ಬೇಡ. ಅಣ್ಣದ ಜೊತೆಲೂ ಚೆನ್ನಾಗಿರು ನೀನು. ಸುಮ್ಮನೆ ಯಾಕೆ ನಾವು ಇರೋದ್ರ ಬೇರೆ ಹೋಯ್ತು ಕಣವ, ಅದಕ್ಕೆ ಅಂದಿರಂತಲ್ಲ. ನಾವು ಹೆಂಗಿರ್ತೀವಿ ನಮ್ಮ ಮೇಲೆ ಡಿಪೆಂಡು ಅದು, ಗೊತ್ತಾ? ನಮ್ಮ ಕಷ್ಟ ಬಂದಾಗ ನಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಅಡ್ಜಸ್ಟ್ ಆಗಿ ಹುಯ್ತಿರ್ಬೇಕು ಅಷ್ಟೇ. ಇಲ್ಲಾಂದ್ರೆ ಕಷ್ಟ ಆಯ್ತದೆ. ನೀನು ಇಡು ಸಿಕ್ತು ನಡಿಯವ. ನಾನು ಮುಂದಕ್ಕೆ ಹೋಯ್ತೀನಿ ಬಿಡಿ ತಾತ. ಯಾಕಂಗಂದಿ ಬಾ. ಬೇಡ ಗಂಟಾತ, ನಂಗೆ ಹೆದರಿಕೆ ಆಯ್ತದೆ. ಬೇಡ ಅದು ಕರ್ಕೊಂಡ್ಬಂದ್ಬಿಟ್ಟೆಲ್ಲ. ನಡಿಯವ. ಈಗ ಮಕ್ಕಳು ಇದೆಯಾ ಆಗಲ್ಲ. ಒಬ್ರು ಮಾತು ಕೇಳೋದ, ಕತೆ ಕೇಳೋದ, ತಾಳ್ಮೆಯಿಂದ ಇರೋದು ಅನೇಕಿಲ್ಲ. ಅದಕ್ಕೆ ಹೇಳೋದು ಒಂದು ತಾಳ್ಮೆ ಇರಬೇಕು ಮಕ್ಕಳಿಗೆ ಅಂತ. ಎಲ್ಲ ನೋಡ್ದಂಗದಲ್ಲ ಅದೇ ಕಣವ ಕೆವಡಮ್ಮನ ಮೊಮ್ಮಗಳು. ಓ ಇವಳಿ ಅದೇ ಮದ್ವೆ ಬಿಟ್ಬಿಟ್ಟು ಇನ್ನೊಂದು ವಾರ ಆಯ್ತಂತಲ್ಲ ಮದ್ವೆ. ಅದೇ ಅವನ ಜೊತೆ ಓಡೋದ್ಲು ಅಂತಿದ್ರಲ್ಲ ಅವಳ. ಸುಮ್ಕಿರ ಅದ್ನೇನೋ ಹೆಂಗಂದಿ? ಹಂಗಲ್ಲ ಕಣಪ್ಪ, ಹಂಗದ್ದೆ. ಓ ನೀನೇ ಎಲ್ಲವ ನಿನ್ ಗಂಡ ಮನೇಲಿ ಅವ್ರೆ ಅಮ್ಮ? ಮನೇಲಿದ್ದಾರ? ಏನ್ ಹಬ್ಬ ಗೊತ್ತಿದೆಯಾ? ಗೌರಿ ಹಬ್ಬಕ್ಕೆ ಸಕ್ಕಿದೆಯಲ್ಲ? ಐಕ್ಳು ಮಕ್ಳು ಇಲ್ವಾ? ಇಲ್ಲ ಕಣಮ್ಮ, ಈಗ ಮದ್ವೆಗಿದ್ದಲ್ವಾ? ಸರಿ, ನೀನ್ ಗೌರಿ ಹಬ್ಬ ಕೇಳಕ್ ಬಂದಿದ್ರ? ನಿಮ್ಮ ಮನ್ ಕರೆಯಕ್ ಬಂದಿದ್ನ ತಂಗಿಯ? ಮದ್ವೆಲಿ ಕಾಣನೇ ಇಲ್ಲ ಮತ್ತೆ? ಆಯ್ತು ಕಣಮ್ಮ, ಬರಕ್ಕಾಗ್ಲಿಲ್ಲ. ಹೌದೂರಿಯಾಗೆ ಊರಲ್ಲಿ ಒಂದು ಜನ ಉಳ್ಕೊಳ್ಳಿಲ್ಲ. ಅಷ್ಟು ಮಟ್ಟ ಮದುವೆ ಹೋಗಿ ಉಣ್ಕೊಂಡು ತಿನ್ಕೊಂಡು ವಾರಾಡ್ಕೊಂಬರಿಕ ಬಂದೀವಿ ಅಂತಿದ್ರಲ್ಲಿ ತಂಗಿ ಆದವಳು ಬರಬೇಕು ತಾನೆ. ಸರಿ ಬಿಡವ, ನಮ್ಗೆ ಯಾಕೆ ನಿಮ್ಮ ಕತೆ ಹೆಂಗಿದತಿ ಏನ? ಯಾಕೆ ಸಾಕ್ತಿದೀಯೇ? ಮೊದ್ಲೇನು ಅಷ್ಟು ಮಟ್ಟಿಗೆ ಏನೋ ಆರ್ತಿ ಹೆಂಗಿದೆ, ಈಗ ಕಬಿಟ್ಟಿದ್ವಿ. ನೀವಿಲ್ಲ ಕಣಮ್ಮ, ಚೆನ್ನಾಗಿವ್ನಿ. ನಮ್ಗೆ ಗೊತ್ತಿಲ್ವವ, ಮಕ್ಕಳ ನಾವು ಹಚ್ಕಟಕ್ಕೆ ಸಾಕ್ತೀವಿ. ಹೋದ್ರ ಮನ್ಲ ಹಂಗೆ ಇರೋಕ್ಕದ ಅಲ್ವಾ? ಅವ್ರು ಹೇಳ್ತೀನಿ ಕೆಲಸ ಮಾಡ್ಕೊಂಡಿರ್ಬೇಕು. ನಮ್ಮ ಮನೇಳದ ಏನೋ ಮಾಡು ಅಂದ್ರೆ ಆಮೇಲೆ ಮಾಡ್ತೀನಿ ಅಂತವೆ. ಓದನ ಮನೆ ಹೆಂಗೆ ಕುಣಿಸಾರ ಮಾಡಮ್ಮಿ, ನಿಮ್ಮ ಕಲಿಸಿರೋ ಬುದ್ಧಿ ಏನಂತಾರೆ ಅಲ್ವಕ್ಕಂತ. ಅಯ್ಯ ಪಾಪ ನಿನಗೂ ಹಂಗೆ ಏನೋ. ಸರಿ ಕಣ, ಏನು ಹೋಗು. ಏನೇನ ನೀನು ಎಲ್ಲಿ ಹೋಗಿದ್ದ? ನನ್ನ ಮಗಳ ಮನೆಗೆ ಹೋಗಿದೆ. ಹಂಗೆ ಬಸ್ ಹತ್ತಿತ್ತಲ್ಲ, ಬೆಣ್ಣು ಇಳಿತು, ಜೊತೆಗೆ ಹೋಯ್ತಾವಿ. ಸರಿ ಸರಿ. ಏನವ ಚೆನ್ನಾಗಿದೆಯಾ ಲಕ್ಷ್ಮಿ ಮಕ್ಕಳೇ? ನಮ್ಮ ಚೆನ್ನಾಗಿವ್ನಿ. ಇವಾಗ ಗೌರಿ ಹಬ್ಬಕ್ಕೆ ಬಂದಿರಂತೆ ನೋಡು. ನಮ್ಮ ಹೆಣ್ಣ ಕರೆಯಕ್ಕೆ ಹೋಗಂಟ ಹಾಳದಂತಂತೆ, ಹಬ್ಬದಿನ ಬರ್ತೀನಿ ಅಂತ. ನೋಡು ಇವ ಹೆಣ್ಣು ಗೌರಿ ಹಬ್ಬಕ್ಕೆ ಆಗ್ಲೇ ಬಂದ್ಬಿಟ್ಟದಲ್ಲ. ಗೌರಿ ಹಬ್ಬ ಇನ್ನೂ 4 ದಿನ ಅದೇ ಆಗ್ಲೇ ಬಂದದಲ್ಲ. ಗೌರಿ ಹಬ್ಬಕ್ಕೆ ಬಂದಿರೋದಂತೆ. ಅವ್ರ ಅಣ್ಣ ಕರೆದಿದ್ದಂತೆ, ಹಾಕಿ ಬಂದಿರೋದಂತೆ. ಓ ಗೌರಿ ಹಬ್ಬಕ್ಕೆ ಬಂದಿರೋದ? ಅವರು ಸುಮಾರಾಗಿ ಅವರೇ ಕರೆಯಕ್ಕಿಲ್ಲ ಅಂತಿದ್ರಲ್ಲ ಮತ್ತೆ. ಸುಮ್ಮನಿರಕ್ಕ, ಎಲ್ರು ಬಂದ್ರು ಅದೇ ಕತೆ ಹೇಳ್ರಕ್ಕ. ಹಂಗಲ್ಲ ಕಣಪ್ಪ, ಕರೆಯಕ್ಕೆ ಇಲ್ಲ ಮಾಡಕ್ಕೆ ಇಲ್ಲ ಅಂತ ಅಂತಿದ್ರು. ಹತ್ತಂಗಂದು ಯಾಕೋ ನಮ್ಗೇನು ಕಂಡ್ರ ಮನೆ ವಿಚಾರ ಕಟ್ಕೊಂಡು ಇದೆಯವ. ಎಲ್ಲವ ಮಕ್ಳು ಇಲ್ವವ? ಇಲ್ಲ ಅಮ್ಮ, ಮಕ್ಳಿಲ್ಲ. ಈಗ ಮದ್ವೆಗಿರೋದಲ್ವಾ? ಯಾವ ಮಕ್ಳಿದಾವು? ಇನ್ನೂ ಆಗಿಲ್ಲ. ಮಾತ್ರ ಮದ್ವೆಗಿಂತ ಮುಂಚೆಗೆ ಏನೋ ಹೋಯ್ತಿದ್ರೆ ಬೀದಿಗಣೆ ಆರ್ತಿ ಹೆಂಗಿತ್ತು. ಈಗ ಮಾತ್ರ ಹೆಂಗೆ ಸುಮಾರಾಗದೆ. ಏನಂತ ಹೇಳ್ಕೊಳಂಗೆ ಏನಿಲ್ಲ, ಸುಮಾರಾಗದೆ. ಅಯ್ಯೋ ಗಂಡಿರ ಮನೆ ಹಂಗೆ ಎಸ್ಕೊಂಡಾರ. ನಾವರೇ ಮಕ್ಕಳು, ನಾವು ಊರ್ಕೊಂಡು ಮಣ್ಣಾಗ ಬೆಳೆದು ಚೆನ್ನಾಗಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಆಸೆ ಪಡ್ತೀವಿ. ಅಂದರೆ ಅವ್ರ ಜನಗಳು ಹಂಗೆ ಆಸೆ ಪಟ್ಟಾರ? ಹೇಳೋ ನೀನೇ. ಹೆಣ್ಣು ಅವ್ರ ಅಮ್ಮ ಸಿಕ್ಕಿ ಹೇಳ್ತಿರೋಳು, ಅಯ್ಯೋ ನನ್ನ ಮಗಳು ಕೊಡತ್ತಾವು, ಉಗುರ್ಕೊಂಡು ಮಣ್ಣಾಗ್ದಂಗೆ ಇರ್ಸ್ಕೊತಾರೆ, ಬೇಕಾದ್ರೆ ಹೂವಿನ ಹಾಸಿಗೆ ಮೇಲೆ ಕುಣಿಸ್ಕೊತಾರೆ, ಎಲ್ಲ ಕೆಲಸ ಮಾಡೋಕ್ಕೆಲ್ಲ ಹಾಳು ಕಾಳು ತಡ್ಕೊತೀನಿ ಅಂತ ಮಾತಾಡ್ತಿದ್ರು. ಮದುವೆ ಐತ್ಲಯ್ಯ ಜೋರಾಗ ಅವ್ರೆ ಅಂತ ಅಂತಿದ್ರು. ಹಾಳದೇನು ಅದು ಯಾರೋ ಕಟ್ಕೊಂಡೋಯ್ತಲ್ಲ, ಏನು ಮಾಡೋಕ್ಕದು? ಹೋಗ್ಲಿ, ಅವನಾರು ನೆಟ್ಗಿದ್ದಾನ ತಾಯಿ, ಚೆನ್ನಾಗಿ ನೋಡ್ಕೊತಾನೆ ನೀನ, ಏನು ತೊಂದರೆ ಇಲ್ಲ ತಾನೆ? ಅಚ್ಚುಕಟ್ಟಾಗಿ ಮಡಿಕೊಂಡವ್ರೆ ತಾನೆ? ನಮ್ಮ ಚೆನ್ನಾಗಿ ಮಡಿಕೊಂಡವ್ರೆ ಕಣ, ಮಾತ್ಕೇನು ತೊಂದರೆ ಇಲ್ಲ. ಚರವಂತಿ ಅವರು ಮಗ ಮಗಳು ಅಮ್ಮ ಒಬ್ಬರೇ ಮಗನ, ಹಂಗಾರೆ ಒಬ್ಬಳೆ ಸೊಸೆ ಅಲ್ವಾ? ಚೆನ್ನಾಗಿ ಮಡಿಕ
ಚೆನ್ನಾಗಿ ಮಡಿಕತ್ತಾರೆ. ನೀನುವೇ ಮಾಡ್ಕೊಂಬಿಟ್ಕೊ ಹೋಯ್ತಿದ್ಯಲ್ವಾ, ಎಲ್ಲ ನೋಡ್ಕೊ ಹೋಯ್ತಿದ್ಯಲ್ವಾ? ಕಣಮ್ಮ ಎಲ್ಲ ನೋಡ್ಕೊ ಹೋಯ್ತೀನಿ. ಸರಿ, ಯಾವಾಗ ಬಂದ್ರಂತ ನಿನ್ ಗಂಡ? ಜೊತೆಗೆ ಗೌರಿ ಹಬ್ಬಕ್ಕೆ ಗೊತ್ತೈತಿ, ಗಂಡನ ಕರ್ಕೊಂಡು ಜೊತೆ ಕರ್ಕ ಬರ್ಬೇಕು ತಾನೇ? ಹಾಂ, ಏನೋ ಅಚ್ಚಕಡೆಗೆ ಒಂದು ತಲೆಗೆ ಒಂದಷ್ಟು ಹೂ ಮಾಡ್ಕೊಂಡು ಮುತ್ತೈದು ಹೆಂಗಿರ್ಬೇಕು ಹಿಂಗೆ ಬಂದಿದೆಯಲ್ಲ, ಇಲ್ದಿರೋಳಂಗೆ ಬ್ಯಾಗ್ ಇಟ್ಕೊಂಡು ಜಗಳ ಆಡ್ಕೊಂಡು ಗಂಡನ ಬಿಟ್ಟು ಬಂದೋಳಂಗೆ ಕಾಣ್ತಾ ಕೂತಿದ್ಯಲ್ಲವ. ಅಚ್ಚಕಡೆಗೆ ಕುಂಕುಮ ಇಟ್ಕೊಂಡು, ಅಚ್ಚಕಡೆಗೆ ಈ ಕಾಲದಲ್ಲಿ ಏನು ಸೀರೆಗಳು ಎಲ್ಲರ ಮೇಲೆ ಬಿದ್ದಾವೆ. ಸೀರೆ ಅಚ್ಚಕಡೆ ಸೀರೆ ಉಟ್ಕೊಂಡು, ಕೈ ತುಂಬ ಬಳೆ ಹಾಕೊಂಡು, ಘಮ ಘಮನ ಹೂ ಮಾಡ್ಕೊಂಡು, ಗಂಡು ಇರ್ತೀವಿ ತಡ ಊರಿಗೆ ಏನೋ ಕಟ್ಕೊ ಓಡೋದೆ ಆಣೆ ಬರ ಏನು ಮಾಡೋಕೆ ಐಕಿಲ್ಲ. ಬರುವಾಗಾರೆ ಒಂದು ಕಟ್ಕೊಂಡು ಹೋಗಿರ್ತಕ್ಕಾಗೆ ಸಾಧನೆ ಮಾಡ್ಕೊಂಡು ಬರಬೇಕು ತಾನೇ? ಹಿಂಗೆ ಬಂದಿದ್ದೀರ ಗಂಡನ ಬಿಟ್ಟೋಳಂಗೆ ಚಂದವಾ? ಹಾಂ, ಚಂದವ? ನನಗೆ ನಿನ್ನ ಮಕ್ಕ ನೋಡೋಕೆ ಬೇಜಾರಾಯ್ತದೆ ಕಣವ. ಅದಕ್ಕೆ ಹಿಂಗೆ ಬಂದಿದೆಯೇ? ಹಾಂ, ಏನು ಜಿಕ್ಟ್ಬಿಟ್ರೆ ರಕ್ತ ಬರೋಂಗಿದ್ದ, ಏನು ಹಿಂಗಿದೆಯಲ್ಲ ಎಲ್ಲ ಬಿಳ್ಚೆ ಉಟ್ಕೊಂಡು. ಏನಪ್ಪ ಅಷ್ಟು ಊರಿಂದ ಬಿಟ್ಟು ಬಂದದೆ, ಏನೋ ಹೋಗವಂತ ಅಂದ್ಬಿಟ್ರು ಇಲ್ದಿರ ಕತೆನ ಓದ್ತಿದ್ರಲ್ಲ, ಹೆಂಗ್ಸ್ಗಳು ಕತೆನೇ ಇಷ್ಟಲ್ಲ. ಸುಮ್ಮನಿರಪ್ಪ, ಏನನ್ನಪ್ಪ ನಾನು ಇಲ್ದಿರೋದನ್ನ ಅಪ್ಪ ಹಂಗೆ ಅಲ್ವಣೆ. ನಾನೇ ಅನ್ನವಂತಿದೆ ವೆಣ್ಣಿ ಎಲ್ಲ ಅನ್ಕೋತದೆ ಅಂತ ಅನ್ನಿಲ್ಲ. ನಿಂದೇನು ಬಗಲ್ ಬೈ ಅಲ್ವಾ, ಇದ್ದಿದ್ದಂಗೆ ಹೇಳ್ಬಿಡ್ತಿದ್ದಿ ನೀನು ಹೇಳಂಗೆವ. ಅದೇ ಥರ ಗಂಡನ ಬಿಟ್ಟೊಳಂಗೆ ಬಂದಿದೆ ಪಾಪ ಬೆಣ್ಣು. ಪಾಪ ಅವ್ರ ಮನೆ ಏನು ಯಾವ್ದ್ರ ಕಮ್ಮಿ ಆಗಿದಾರು, ತುಂಬದ ಮನೇಲಿ ಹುಟ್ಟಿ ಪಾಪ ಹಿಂಗೆ ಬಂದಿದ್ದಾರೆ ಬೆಣ್ಣು. ಬುಡಾಕ ತಾಳು ಮನೆ ಮೇಲೆ ಅನ್ನಕ್ಕೆ ಮಡಗಿದೆ ಕೂಗಿಗೋದು. ಸರಿ ಹೋಗ್ರಪ್ಪ. ನನ್ನ ಮುಂದೆ ಇಷ್ಟೆಲ್ಲ ಆಡ್ತಾವ್ರೆ, ನಾನು ಹೋದಾಗ ಎಷ್ಟು ಅಂದರು ಎಷ್ಟು ಆಡಿದ್ರು, ನಮ್ಮ ಮನೆಯವ್ರು ಹೆಂಗೆ ತಡ್ಕೊಂಡ್ರು ಅದನ್ನೆಲ್ಲನೂ. ಹುಚ್ಚೋ ಬಾಯೋ, ಆಮೇಲೆ ಈಗಲೇ ಹಿಂಗೆ ಆಡ್ತಾ ಕೂತಾರೆ ಜನಗಳು, ಇನ್ನೂ ತಲೆ ಕೆಡ್ಸ್ಕೊತಾರೆ. ಹುಚ್ಚು ಬಾಯ, ಏನು ಮಾಡೋಕ್ಕದು? ಹಾಂ, ನೋವುಗಳು ಆಯ್ತವೆ, ಒಂದು ತಪ್ಪು ಮಾಡಿದಾಗ ನೋವುಗಳು ಆಗ್ದಾನೆ ಇದ್ದಾವೆ ನೋಡಿ. ಅದಕ್ಕೆ ಅರ್ಥ ಮಾಡ್ತಾ ಬಾಳ್ಬೇಕು ಅನ್ನೋದು. ಅಷ್ಟೇ ಕಾದ್ರು ಅಷ್ಟೇ, ಒಬ್ರು ಇಬ್ಬರಿಗೆ ಬಾಯಿ ಮುಚ್ಚಿಸ್ಬೋದು, ಊರಿಗೆಲ್ಲ ಬಾಯಿ ಮುಚ್ಚಿಸಕ್ಕದ ತಲೆ ಕೆಡ್ಸ್ಕೊಬೇಡ ಬಿಡು. ಎದುರುಕೊಳ್ಳೋರಿದ್ರೆ ಹಿಂಗೆಯಾ ಗೊತ್ತಾ? ನಮ್ಮ ಇಷ್ಟ ನಮ್ಮ ಇದು ಅಂತ ಅನ್ನೋರನ್ನ ಯಾರು ಮುಟ್ಟಕ್ಕೆ ಹೋಗಲ್ಲ. ಹಿಂಗೆ ಎದುರುಕೊಂಡು ಮಾಡೋರು ಮುಟ್ಟೋರು ಹಿಂಗೆಯಾ. ಸರಿಯಾ? ಹೇಳ್ಬೇಡ. ಇದು ಒಂದು ದಿವಸ ಹಂಗೆ ಆಡ್ಕೊತಾರೆ, ದಿನ ಅದನ್ನೇ ಆಡಾರ. ನಂತರ ಮನೆಗೆಲ್ಲ ಹೋಗ್ಬಿಟ್ರಿ, ನೀನು ತಸ್ಕೊ ಬಂದಿದ್ದೆಲ್ಲ ನೀನು. ಬುದ್ಧಿದ್ದ ನಿನ್ಗೆ ಚೂರೇ ಬುದ್ಧಿ, ಅದೇ ಅರ್ಥ ಮನ್ಗಿದೆ. ಈ ಕತೆ ತೋ ಮನ್ಗಿದೆ ನಾನು, ಈ ಕತೆ ತಗೋ ದಪ್ಪ ದಪ್ಪ ಏನ್ಗಳು ಗೂಲಾಗಲು ಬಂದ್ಬಿಟ್ಟು ನನ್ನ ತಲೆ ತೇಳ್ಕೊಬಿಟ್ಟ. ಅಕ್ಕೆ ಕದೀತದೆ ಕಮ್ಮ, ಅಮ್ಮ ಇಲ್ಲೂ ಕದೀತದೆ ಕಮ್ಮ ಕ್ಯಾದಿಯಮ್ಮ, ಅಮ್ಮ ಕ್ಯಾದಿ ದಪ್ಪ ದಪ್ಪ ಏನಿಗೆ ಕದೋದಂಗೆ ಓದಿ ಕದೀತಿಲ್ಲ ಕತೆ. ಬಾಯ ಮುಚ್ಚು ನೀನು, ನಾನು ಹೇಳೋದು ಕೇಳು. ಮಾತಾಡ್ಸುದ್ಲ ನಿಮ್ಮ ಚಿಕ್ಕತೆ? ಚಿಕ್ಕತೆ ಮಾತಾಡ್ತು ಉತ್ತಮ ಅದು. ಅಪ್ಪಿ ತಿನ್ನು, ಆಮೇಲೆ ಚೆನ್ನಾಗಿದೆಯಾ, ನಿನ್ನ ಎತ್ತರದು ಅದೆಲ್ಲ ಕೇಳ್ತಿತ್ತು ತಿಕ್ಕತೆ. ಅಮ್ಮ ತಿಕ್ಕತೆ ಅದಲ್ಲ, ಅಲ್ಲಿ ತಿಕ್ಕತೆ ಚಿಕ್ಕ ಮಾವ, ಆಮೇಲೆ ಬಾವ ಎಲ್ಲ ಹೌದೇ. ಆಮೇಲೆ ಅವ್ನು ಒತ್ತಿ ಚೆನ್ನಾಗಿಲ್ಲ ತಕ್ಕತ್ತಾಗದೆ. ಅವ ಅಕ್ಕ ಒಳ್ಳೇದು, ಅವ ಅಕ್ಕ ನನ್ನ ಮಾತಾಡ್ತು. ಆಮೇಲೆ ಮಾತಾಡ್ಬಿಟ್ಟು ಅವ ಅಕ್ಕ ನನಗೆ ಬಳೆನೆಲ್ಲ ಅನ್ಕೊತು, 100 ರೂಪಾಯಿ ಕಾತು ಬಳೆ ಎಲ್ಲರೂ ಕೊಟ್ಟು ಕಣವ ನನಗೆ. ಆಗ ಕುಳ್ಳಮ್ಮ ಅವ್ನಿಗೆ ಹೊಟ್ಟೆ ಕಿತ್ತು ಬಂದ್ಬಿಟ್ಟು ಹೇಳ್ತಾವ್ನಿ, ಇಟ್ಕೋಬೇಡ ಕಾತ ಅಂತ. ನಂಗೆ ಗೊತ್ತು ಅವ್ನು ಹೊಟ್ಟೆ ಕಿತ್ಬಿಡ್ತಾನೆ ಅಂತ. ನಾನು ಇಟ್ಕೊತೀನಿ ಅನ್ಬಿಟ್ಟು ಇಟ್ಕೊಬಿಟ್ಟಿ ಅಮ್ಮ ನಾನು. ನಿನ್ ಭಾಷೆ ತಾಕ 100 ರೂಪಾಯಿ ಇಸ್ಕೊಳಕ್ಕೆ ಹೋಗಿದ್ದ, ಹೊಟ್ಟೆ ಕಿತ್ತು ಬಂದ್ಬಿಟ್ಟ ನನ್ನ ಮೇಲೆ. ಹೋಗಪ್ಪ ನೀನು, ಆಯ್ತು ಏನು ಬರ್ತಾರಲ್ಲ ನೀನು ತಗೋತಿಲ್ಲ ಅನ್ನೋದು. ನಾನು ಹಿಂಗೆ ಹಾಕಾಕ್ಲಿ ಹೆಂಗೆ ಹಾಕ್ತಾರ ನೀನು ಆರ್ಗಿತಿರು. ಆಗ್ಲೇ ಪಾಲ್ ತಗೊಳಕ್ಕೆ ರೆಡಿಯಾಗಿ ನಿಂತವ್ರೆ, ನೀನು ಪೆಟ್ಟಿಗೆ ಹೆಂಗೆ ಆಡ್ಕೊಂಡು ನಿಂತಿರು. ತಕ್ಕಲ್ಲಿರ್ಬೋದು ನಂಗೇನಾ, ಅವ್ರ ಪಾಲ್ ತಗೊಂಡ್ರೆ ನಂಗೇನಾ? ನನ್ನ ಪಾಲ್ ನಾನು ಇರ್ತೀನಿ, ಅವ್ದು ಏನದೆ ಮಕ್ಕಲ್ಲಿ. ನಿನ್ನ ನಂಬ್ಕೊಂಡು ನಾನು ನನ್ನ ಮನೆಗೆ ಮದುವೆ ಮಾಡ್ಕೊಂಡಲ್ಲ, ಅದು ಏನು ಉದ್ಧಾರ ಮಾಡಿಯೋದು ಏನು ಮಾಡಿಯೋ ನಂಗೆ ಗೊತ್ತಿಲ್ಲ. ಮಾವ ಚೆನ್ನಾಗಿ ಮಾತಾಡ್ತಾನವ ನಿನ್ನ. ಮಾತಾಡ್ಕೊಂಡು ಬರ್ತಾನೆ, ನಾನು ಓಡೈತೀನಿ ಮಾತಾಡ್ಕೊಂಡು ಅತ್ತೆ ಹಿಟ್ಟು ಹಾಕ್ತಾವು. ಅಡುಗೆಗೆ ಮಾಡಿಕೊಂಡು ಗಂಡನ ಬಟ್ಟೆಗೆ ಬರೆ ಹಾಕೊಂಡು ಬೆನ್ನಿಗೆ ಉಚ್ಕೊಂಡು ಸೇವೆ ಮಾಡು. ಸೇವೆಯ ಇಲ್ಲ ಹೋಗಮ್ಮ ನಿಂಗೆ, ನಾನು ಕಲ್ತಾತೆ ಕತೆ. ಬಾತಮ್ಮ ಟಿವಿ ನೋಡ್ಬೇಕು, ಟಿವಿ ನೋಡಿಯೇ ಸುಮ್ ಕುತ್ಕೊಳ್ಳಿ. ಏನು ಹಾಳ ಸೀರೆಗಳು ಸಿಗಕ್ಕಿಲ್ವಲ್ಲ. ಅಯ್ಯೋ ಯಪ್ಪ ಪಾಟಿದ್ದವಪ್ಪ ಸೀರೆಗಳು, ಏನು ಗೂಳಿನಂಗವಲ್ಲ. ಅಲ್ಲೇ ನೋಡೋರು ಇಲ್ಲಿ ನೋಡೋದ್ಬಿಟ್ಟು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಂಗೆ ಹೇಳಿಬಿಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.